ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿ ಅವರ 405ನೇ ಪಟ್ಟಾಭಿಷೇಕ ಮಹೋತ್ಸವವು ಭಕ್ತಿ ಭಾವದಿಂದ ಅದ್ದೂರಿಯಾಗಿ ನಡೆಯಿತು. ಫೆಬ್ರವರಿ 18ರಿಂದ 24ರವರೆಗೆ ನಡೆಯುತ್ತಿರುವ ಗುರು ವೈಭವೋತ್ಸವದ ಪ್ರಮುಖ ದಿನಗಳಲ್ಲಿ ಒಂದಾದ ಇಂದು ರಾಯರ ಪಾದುಕಗಳಿಗೆ ವಿಶೇಷ ಪಟ್ಟಾಭಿಷೇಕ ನೆರವೇರಿಸಲಾಯಿತು. ಮಂತ್ರಾಲಯದ ಪವಿತ್ರ ಕ್ಷೇತ್ರದಲ್ಲಿ ಭಕ್ತರ ಜೈಘೋಷಗಳ ನಡುವೆ ಮಹೋತ್ಸವಕ್ಕೆ ವಿಶೇಷ ಮೆರುಗು ಕಂಡುಬಂತು. ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಶ್ರೀಗಳು ರಾಯರ ಮೂಲ ಪಾದುಕೆಗಳಿಗೆ ವಿಧಿವತ್ತವಾಗಿ ಪಟ್ಟಾಭಿಷೇಕ ನೆರವೇರಿಸಿದರು. ಮಹೋತ್ಸವದ ಅಂಗವಾಗಿ ರಾಯರ ಮೂಲ ವೃಂದಾವನಕ್ಕೆ ಅಭಿಷೇಕ, ಸಮಗ್ರ ಗ್ರಂಥಗಳ ಪಾರಾಯಣ, ಭಜನಾ ಮಂಡಳಿಗಳಿಂದ ಸಾಮೂಹಿಕ ಭಜನೆ, ಧಾರ್ಮಿಕ ಪ್ರವಚನಗಳು ನಡೆದವು. ಮುತ್ತುರತ್ನಗಳಿಂದ ಅಭಿಷೇಕ, ಪುಷ್ಟವೃಷ್ಟಿ, ಫಲ ಸಮರ್ಪಣೆ ಮತ್ತು ಮಂಗಳಾರತಿ ಕಾರ್ಯಕ್ರಮಗಳು ಭಕ್ತರ ಮನಸೆಳೆದವು. ಬಳಿಕ ಮಠದ ಸ್ವರ್ಣ ರಥದಲ್ಲಿ ರಾಯರ ಪಾದುಕೆಗಳನ್ನು ಇರಿಸಿ ಭವ್ಯ ರಥೋತ್ಸವ ನಡೆಸಲಾಯಿತು. ಸಾವಿರಾರು ಭಕ್ತರು ರಥೋತ್ಸವದಲ್ಲಿ ಭಾಗಿಯಾಗಿ ಭಕ್ತಿಭಾವ ಪ್ರದರ್ಶಿಸಿದರು. ಇನ್ನು ಫೆಬ್ರವರಿ 24ರಂದು ರಾಯರ 431ನೇ ಜನ್ಮದಿನವನ್ನು ವರ್ಧಂತಿ ಉತ್ಸವವಾಗಿ ಮಠದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. 7 ದಿನಗಳ ಕಾಲ ನಡೆಯುವ ಈ ಉತ್ಸವದಲ್ಲಿ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮಗಳು ನಡೆಯಲಿವೆ. ಪಟ್ಟಾಭಿಷೇಕ ಮಹೋತ್ಸವ ಮುಂಬರುವ 24ನೇ ತಾರೀಕು ಅವರು ಇಹಲೋಕದಲ್ಲಿ ಜನ್ಮವನ್ನು ತಾಳಿದ ಹುಟ್ಟುಹಬ್ಬ. ಅದು 430ನೇ ವರ್ಷದ ಹುಟ್ಟುಹಬ್ಬ, 31ನೇ ವರ್ಷದ ಹುಟ್ಟುಹಬ್ಬ. ಈ ಎರಡೂ ಉತ್ಸವಗಳನ್ನು ನಿಮಿತ್ತ ಮಾಡಿಕೊಂಡು ಆಚರಿಸುವ ಶ್ರೀ ರಾಘವೇಂದ್ರ ಗುರುವೈಭವೋತ್ಸವ ಅನ್ನುವಂತಹ ಉತ್ಸವವು ನಿನ್ನೆಯಿಂದ ಪ್ರಾರಂಭಗೊಂಡು ಇಂದು ಪಟ್ಟಾಭಿಷೇಕ ಮಹೋತ್ಸವ ಅನ್ನುವಂತಹದ್ದು ನಡೆದಿದೆ. ತಾವೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ ಇಲ್ಲಿ ಆಗಮಿಸಿ ಇಲ್ಲಿ ನಡೆಯುವ ಪಾದುಕಾ ಪಟ್ಟಾಭಿಷೇಕವನ್ನು ಕಣ್ತುಂಬಿಕೊಂಡಿದ್ದೀರಿ, ಪ್ರಾರ್ಥನೆ ಮಾಡಿದ್ದೀರಿ. ಪೂರ್ವೋಪನ್ಯಾಸಕರು ತಿಳಿಸಿದಂತೆ ಕಲನಾ ಕಲ್ಪಪಾದ ಬಹು, ನಾವು ಬೇಡಿದ ಇಷ್ಟಾರ್ಥಗಳನ್ನು ಪೂರ್ಣಗೊಳಿಸುವಂತಹ ಕಲ್ಪವೃಕ್ಷಗಳು ಇದ್ದಂತೆ ಈ ಎರಡು ಪಾದಗಳು ಅಂತ. ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಂಬುದಾಗಿ ಆ ಅನುರಾಘವೇಂದ್ರ ಸ್ತೋತ್ರ ಎಂಬುದಾಗಿ ಪ್ರಸಿದ್ಧವಾದ ಆ ಸ್ತೋತ್ರದಲ್ಲಿ ಅಪ್ಪಣಾಚಾರ್ಯರು ಸಮಗ್ರವಾದ ಗುರುಗಳ ಮಹಿಮೆ, ಗುರುಗಳ ವ್ಯಕ್ತಿತ್ವ ಮತ್ತು ಗುರುಗಳ ಗುರುಗಳನ್ನು ಸ್ಮರಿಸಿದರೆ ನಾವು ಪಡೆಯಬಹುದಾದ ಅಭೀಷ್ಟಗಳನ್ನು ಆ ಸ್ತೋತ್ರದಲ್ಲಿ ಸೂಚನೆ ಮಾಡಿದ್ದಾರೆ. ಅಂತಹ ಪಾದುಕೆಗಳಿಗೆ ಇವತ್ತು ಪಟ್ಟಾಭಿಷೇಕ ಅನ್ನುವಂಥದ್ದು ಸಂಪನ್ನಗೊಂಡಿದೆ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಮನಸ್ಸಿನ ಎಲ್ಲ ದುಃಖ ದುಮ್ಮಾನಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಪ್ರಾರ್ಥಿಸಿಕೊಂಡು ಅದರ ಪರಿಹಾರವನ್ನು ಪಡೆದುಕೊಳ್ಳಿ. ಅವರ ಅನುಗ್ರಹ ಸದಾ ನಮಗೆ ನಿಮಗೆ ಎಲ್ಲರಿಗೂ ಇರಲಿ. ಗುರುಗಳು ದೇವರೆಂದರೆ ತಿರುಪತಿ ತಿಮ್ಮ ಮಾನ್ವಿ ತಾಲೂಕಿನ ಗೋಕರ್ಲ ಗ್ರಾಮದಲ್ಲಿ ದಲಿತ ಕುಟುಂಬಕ್ಕೆ ಮಂಜೂರಾದ ಭೂಮಿ ಬೇರೆಯವರು ಪಡೆದು ವಂಚಿಸಿದ್ದು, ಈ ಭೂಮಿ ಮರಳಿ ಈ ದಲಿತ ಕುಟುಂಬಕ್ಕೆ ಒದಗಿಸುವ ಮೂಲಕ
ನ್ಯಾಯ ಒದಗಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕೆಂದು ಎಐಕೆಎಸ್ ಮುಖಂಡ ಬಸವಲಿಂಗಪ್ಪ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮಾನವಿ ತಾಲೂಕಿನ ಗೋಕರ್ಲ ಗ್ರಾಮದಲ್ಲಿ ಈ ಹಿಂದೆ ಸಾರ್ವಜನಿಕ ಜಾತ್ರೆ, ಹಬ್ಬ, ದೇವರ ಉತ್ಸವ ಕಾರ್ಯಕ್ರಮಗಳಿಗೆ ಸನ್ನಾಯಿ ಮೇಳದೊಂದಿಗೆ ಸೇವೆ ಸಲ್ಲಿಸುವುದಕ್ಕಾಗಿಯೇ ಸರ್ಕಾರವು ಗ್ರಾಮದ ಶ್ರೀ ವೆಂಕಟೇಶ್ವರ ದೇವರ ಹೆಸರಿನ ಕಿದಾಮತ್ ಇನಾಂ ಭೂಮಿಯನ್ನು ಭಜಂತ್ರಿ ಸಮುದಾಯಕ್ಕೆ ಸೇರಿದ ಶ್ರೀ ದಿ ಮಲ್ಲಪ್ಪ ತಂದೆ ಹುಲಿಗಪ್ಪ ಗೋಕರ್ಲ ಇವರಿಗೆ ಸರ್ವೆ ನಂಬರ್ 647/1ರಲ್ಲಿ 3 ಎಕರೆ 24 ಗುಂಟೆ ಭೂಮಿ ಮಂಜೂರು ಆಗಿರುತ್ತದೆ. ಇವರಿಗೆ 4 ಜನ ಹೆಣ್ಣು ಮಕ್ಕಳು ಬಿಟ್ಟರೆ ಗಂಡು ಸಂತಾನವಿಲ್ಲ. ಸದರಿ ಮಲ್ಲಪ್ಪ ಮರಣದ ನಂತರ ಇವರ ಹೆಂಡತಿಯಾದ ಶ್ರೀಮತಿ ಯಲ್ಲಮ್ಮ ಗಂಡ ಮಲ್ಲಪ್ಪ ಇವರ ಹೆಸರಿಗೆ ಈ ಇನಾಂ ಪಟ್ಟ ಭೂಮಿಯು ನಿಯಮಾನುಸಾರದಂತೆ ವರ್ಗಾವಣೆಯಾಗಿದೆ. ಮಾನ್ವಿ ತಾಲೂಕಿನ ಗೋಕರ್ಲ ಅನ್ನುವಂಥದ್ದು ಒಂದು ಹಳ್ಳಿಯ ಒಂದು ಗ್ರಾಮ. ಅವರು ಎಲ್ಲ ಕಡೆಗೆ ಸಂಬಂಧಪಟ್ಟಂತ ಭೇಟಿಯಾಗಿ ಅವ್ರು ಏನು ಅರ್ಜಿ ಮನವಿ ಕೊಡ್ಬೇಕಾಯ್ತು ಅದೆಲ್ಲ ಕೊಡ್ತೀವಿ, ಕೆಲಸ ಆಗಿಲ್ಲ, ನಮ್ಗೆ ಅನ್ಯಾಯ ಆಗ್ಯದ, ಇದನ್ನ ಒಂದು ಬೆಳಗ್ಸಲು ಈ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕಂತ ಹೇಳಿ ಸಂಘಟನೆಯನ್ನ ಮುಖಂಡರು ಕಮಿಟಿಯನ್ನು ಭೇಟಿಯಾದಾಗ ಸಂಘಟನೆ ಏನು ನಾವು ಏನ್ ಅನ್ಕೊಂಡ್ವಿ ಅಂದ್ರೆ, ಇಲ್ಲ ಇದನ್ನ ಒಂದು ಗೋಷ್ಠಿ ಮೂಲಕ ಈ ಗೋಕರ್ಲ ಗ್ರಾಮದ ಈ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಾಗ ಜನರಿಗೆ ಏನು ಕುಟುಂಬಕ್ಕೆ ಅನ್ಯಾಯ ಆಯ್ತಾ, ಅನ್ಯಾಯನ ಗೋಷ್ಠಿ ಮೂಲಕ ಈ ವಿಷಯನ ತಿಳಿಸಿ ಇದಕ್ಕೊಂದು ಬೆಳಗ್ಸಬೇಕು ಅನ್ನೋ ಕಾರಣದಿಂದ ಆ ಕಾರಣದಿಂದ ಈ ಗೋಷ್ಠಿನ ನಡೆಸಬೇಕಂತೇಳಿ ನಾವೊಂದು ಗೋಷ್ಠಿ ನಡೆಸ್ತಾ ಇದ್ದೀವಿ. ಇವರು ಮಾನ್ವಿ ತಾಲೂಕಿನ ಗೋಕರ್ಲು ಭಜಂತ್ರಿ ಸಮುದಾಯಕ್ಕೆ ಸಂಬಂಧಪಟ್ಟಂತ ಕುಟುಂಬ. ಈ 4 ಜನ ಹೆಣ್ಮಕ್ಳು ದಿವಂಗತ ಮಲ್ಲಪ್ಪ ಅನ್ನೋರು ಮಕ್ಕಳು. ಈ ಮಲ್ಲಪ್ಪ ಅನ್ನತ ತೀರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಅವ್ರ ಹೆಂಡತಿ ಎಲ್ಲ ಮನ್ನಕ್ಕೆ ಕೂಡ ಇರ್ತಾರ. ಆಕೆನು ವಯಸ್ಸಾಗಿ ಆಯಮ್ಮ ತೀರ್ಕೊಂಡು ಹೋಗ್ತಾರೆ. ಈ ಮಲ್ಲಪ್ಪನ ಹೆಸರಿನಲ್ಲಿ ಸರ್ವೆ ನಂಬರ್ 647/1 ಇದರಲ್ಲಿ ಈ ವೆಂಕಟೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಇನಾಂ ಭೂಮಿನ ಕಿದ್ಮತ್ ಇನಾಂ ಭೂಮಿನ 3 ಎಕರೆ 24 ಗುಂಟೆ ಮಂಜೂರಾಗ್ತದೆ. ಆ ಟೈಮ್ನಲ್ಲಿ ಮಂಜೂರಾದ್ಮೇಲೆ ಅದು 2009ರಲ್ಲಿ ಇವರಿಗೆ ಮಲ್ಲಪ್ಪನವರಿಗೆ ಇವರು ತಂದೆಗೆ ಅದು ಮುಟೇಶನ್ ಆಗ್ತದೆ. ಮುಟೇಶನ್ ಆದೇಶ ಕೂಡ ಒಂದ್ ಕಡೆಗೆ ಇದಾಗ್ತದೆ. ಅದಾದ್ಮೇಲೆ ಮಲ್ಲಪ್ಪ ಅವರು ಸಹಜವಾಗಿ ತೀರ್ಕೊಂಡು ಹೋಗ್ತಾರೆ. ತೀರ್ಕೊಂಡು ಹೋದ್ಮ್ಯಾಗ ಇವರು ವಾರಸುದಾರರು ಸಂಬಂಧಪಟ್ಟವರು ನಮ್ಮ ತಾಯಿ ಹೆಸರಿನಾಗ ಇದನ್ನ ಭೂತಿ ವಿರಸದ ಪ್ರಕಾರ ಕಾನೂನು ಪ್ರಕಾರ ನೀವು ಮುಟೇಶನ್ ಮಾಡುವ ಅಂತ ಹೇಳ್ತಾರೆ. ಮುಟೇಶನ್ ಪ್ರಕಾರ ಆಮೇಲೆ ಎಲ್ಲಮ್ಮ ಹೆಸರಿನಾಗ ಮುಟೇಶನ್ ಆಗ್ತದೆ. ಇವರು ನಮ್ಮ ತಾಯಿ ಎಲ್ಲಮ್ಮ ಗಂಡ ಮಲ್ಲಪ್ಪನವರು ಈ ಮುಟೇಶನ್ ಆಗ್ತಾರೆ. ಮುಟೇಶನ್ ಆದ್ಮೇಲೆ ಈ ಭೂಮಿ ಎಲ್ಲ ಇವತ್ತು ಇವ್ರು ಕಬ್ಜೆದಾಗ ಇದ್ದಾರೆ. ಮೊದಲನೇ ಅವರೆಲ್ಲ ಕಬ್ಜೆ ಮಾಡ್ಕೊಂಡು ಸಾವಲ್ ಮಾಡ್ಕೊಂಡು ಬರ್ತಾರೆ. ಈ 4 ಜನ ಹೆಣ್ಮಕ್ಳಲ್ಲಿ 3 ಜನರು ತಮ್ಮ ಗಂಡನ ಮನೆಯಲ್ಲಿ ವಾಸ ಮಾಡ್ತಾರೆ. ನಮ್ಮ ಕೈಯಲ್ಲಿ ಇದ್ದಾರೆ. ಒಬ್ಬಕ್ಕೆ ಹೆಣ್ಮಕ್ಳು ಗೋಕರ್ಲದಲ್ಲಿ ಇರ್ತಾರೆ. ಅಲ್ಲಿ ಏನಾಗಿದೆ ಅಂತಂದ್ರೆ, ಈ ಮುದುಕಿ ಪೂರ್ತಿ ಮುಪ್ಪಾನ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಅಂದ್ರೆ ಕಿವಿ ಕೇಳಾದಂತ ಸ್ಥಿತಿ, ಮಾತಾಡಕ್ಕೆ ಬರಲಾರಂತ ಸ್ಥಿತಿ, ನಡೆದಾಡಕ್ಕೆ ಬರಲಾರಂತ ಸ್ಥಿತಿ ಬಂದಾಗ ಏನಾಗ್ತದ, ಅವಾಗ ಒಂದು GPA ಅನ್ನುವಂಥದ್ದು ಒಂದು ಡಾಕ್ಯುಮೆಂಟ್ ಸೃಷ್ಟಿ ಆಗ್ತದೆ. GPA ಡಾಕ್ಯುಮೆಂಟ್ ಅದೇ ಗ್ರಾಮದವರು 4 ಜನ ಹೆಸರಿದ್ದಾರೆ. ಇದನ್ನ GPA ಅನ್ನೋರಿಗೆ ಮಾಡಿಕೊಂಡು ಬರ್ತಾರೆ. ಅಲ್ಲಿರುವಂತ ಗೋಕರ್ಲ ಗ್ರಾಮದ ಈ 4-5 ಜನರು ವೀರಣ್ಣ ತಂದೆ ಹನುಮಯ್ಯ, ಸಾವಯವ ತಂದೆ ಹನುಮಯ್ಯ, ವೀರೇಶ ತಂದೆ ವಿಷಯನಪ್ಪ, ಜಯಮ್ಮ ಗಂಡ ಎಂಕೋವ ಅನ್ನುವಂಥವ್ರು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗ ಅಧ್ಯಕ್ಷರು ಇಂದು ರಾಯಚೂರು ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿಗಳ ಸಮಸ್ಯೆಗಳನ್ನು ಅಳಿಸಲು ವಿಳಂಬವಾದ ಹಿನ್ನೆಲೆಯಲ್ಲಿ ಅಸಮಾಧಾನ ಭುಗಿಲೆದ್ದಿತು. ರಾಯಚೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಫಾಯಿ ಕರ್ಮಚಾರಿಗಳು ಹಳೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿ ಅಧ್ಯಕ್ಷರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಜಿಲ್ಲೆಯಲ್ಲಿನ ಸಫಾಯಿ ಕರ್ಮಚಾರಿಗಳ ವಿವಿಧ ಸಮಸ್ಯೆಗಳನ್ನು ಅಳಿಸಲು ಸಮಯ ನೀಡಿರುವುದನ್ನು ಖಂಡಿಸಿ ಘೋಷಣೆಗಳನ್ನು ಕೂಗಿದರು. ಈ ವೇಳೆ ಮಾತನಾಡಿದ ಸಫಾಯಿ ಕರ್ಮಚಾರಿ ಸಮುದಾಯದ ಮಹಿಳೆ ಗೀತಾ ಸಿಂಗ್ ಅವರು, ನಮ್ಮ ಸಮಸ್ಯೆಗಳನ್ನು ಅಳಿಸಲು ಕನಿಷ್ಠ 1 ಗಂಟೆಯಾದರೂ ಸಮಯ ನೀಡಬೇಕು. ಅರ್ಧ ಗಂಟೆಯೊಳಗೆ ಅಧ್ಯಕ್ಷರು ಇಲ್ಲಿಗೆ ಆಗಮಿಸಿದ್ದಾರೆ. ತೀವ್ರವಾದ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು.
ಪ್ರತಿಭಟನೆಯಿಂದ ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದ್ದು, ಸ್ಥಳದಲ್ಲಿ ಭದ್ರತಾ ವ್ಯವಸ್ಥೆ ಕೈಗೊಳ್ಳಲಾಗಿದ್ದು, ಸಫಾಯಿ ಕರ್ಮಚಾರಿಗಳ ಬೇಡಿಕೆಗಳಿಗೆ ತಕ್ಷಣ ಸ್ಪಂದಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು. ಚೇರ್ಮನ್ ಅವ್ರು ಬಂದಾನ, ನಮ್ಮ ಮ್ಯಾನ್ಯುವಲ್ ಸ್ಕ್ಯಾನ್ಜರ್ ಸಲಾಗಿ ಬಂದಾನ, ಬಟ್ ನಮ್ಗೆ ಭೇಟಿ ಆಗಿಲ್ಲ. DC ಆಫೀಸ್ಗೆ ಭೇಟಿ ಮಾಡಕತ್ತಾನ. ನಮ್ಮ ಸಮಾಜವ್ರು ಎಲ್ಲರೂ ಇಲ್ಲಿ ಕುಂತಾನ, ಇಲ್ಲಿ ಬಂದಾನ ಎಲ್ಲರ ಮಂದಿ. ನಮ್ಮ ಸಫಾಯಿ ಕರ್ಮಚಾರಿ ಚೇರ್ಮನ್ ಇಲ್ಲಿ ಬಂದಿರ ಅಂದರೆ ನಾನು ಗೀತಾ ಸಿಂಗ್ ಮಲಾಮೂತ್ರ 2021 ಒಳಗೂ ಒಂದು ಪ್ರೊಟೆಕ್ಷನ್ ಮಾಡೀನಿ. ಇವತ್ತನ ನಾನು ಚೇರ್ಮನ್ ಮುಂದೆ ಒಂದು ಪ್ರೊಟೆಕ್ಷನ್ ಮಾಡ್ಕೇಸಿ ನನ್ನ ಮೈ ಮೇಲೆ ಮಲಾಮೂತ್ರ ಹಾಕೇಸಿ ಇಲ್ಲಿ ಎಲ್ಲರ ಜನಾಗ ತೋರ್ತೀನಿ. ನಾನು ಮಂದಿಗೆ, ನಮ್ಮ ಸಮಾಜಕ್ಕೆ, ನಮ್ಗೆ ಎಲ್ಲರಿಗೂ ಮೋಸ ಆಗಕತ್ತಾನ. ನಮ್ಮ ಸಲಾಗಿ ನಮ್ಮ ಸಫಾಯಿ ಕರ್ಮಚಾರಿ ಚೇರ್ಮನ್ ಬಂದು ಕೇಸಿ ಅಲ್ಲಿ ಪೌರ ಕಾರ್ಮಿಕ ಜೊತೆ ಕುಂತು ಕೇಸಿ ಅಲ್ಲಿ ಮೀಟಿಂಗ್ ತಗೋದಾಗತ್ತಾನ. ನಮ್ಮದು ಮೋಸ ಆಗಕತ್ತ ನಮ್ಮ ಸಫಾಯಿ ಕರ್ಮಚಾರಿಗೆ, ಮ್ಯಾನ್ಯುವಲ್ ಸ್ಪಂಜರ್ಗೆ. ನಾವು ಹೀಗೆ ಅರ್ಧ ತಾಸು ಒಳಗೆ ನಮ್ಮ ಚೇರ್ಮನ್ ಇಲ್ಲಿ ಬಂದಿಲ್ಲ ಅಂದರೆ ನಾನು ಗೀತಾ ಸಿಂಗ್ ಮೈ ಮೇಲೆ ಪ್ರೊಟೆಕ್ಷನ್ ಮಲಮೂತ್ರ ಹಾಕೇಸಿ ನಮ್ದು ಇಡೀ ಜನ ಪ್ರಪಂಚಕ್ಕೆ ತೋರಿಸ್ತೀನಿ. ಸಾಹೇಬ್ರೆ ಇಲ್ಲಿ ಬಂದಿಲ್ಲ, ನಮ್ಮ ಸಲಾಗಿ ಬಂದನಲ್ಲ ರಾಯಚೂರಿಗೆ, ನಮಗೂ ವಿಸಿಟ್ ಮಾಡಲ್ಲ ಅಂದರೆ ಎದರ ಸಲಾಗಿ ಬಂದನ ಸರ್ ನಮ್ಮ ಸಾಹೇಬ್ರೆ? ಸಫಾಯಿ ಕರ್ಮಚಾರಿ ಚೇರ್ಮನ್ಗೆ ಹೊಸಮನಿ ಪ್ರಕಾಶನ ಹಾಗೂ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿಗೇರಿ ಇವರ ಸಂಯುಕ್ತ ಸಹಯೋಗದಲ್ಲಿ ಫೆಬ್ರವರಿ 21ರಂದು ಮಾಡಿಗೇರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸಮನಿ ಬಯಲಾಟ ಪ್ರಶಸ್ತಿ ಸಮಾರಂಭವನ್ನು ಬೆಳಗ್ಗೆ 9 ಗಂಟೆಗೆ ಆಯೋಜಿಸಲಾಗಿದೆ ಎಂದು ಹೊಸಮನಿ ಪ್ರಕಾಶನದ ಅಧ್ಯಕ್ಷ ಬಶೀರಾ ಅಹಮದ್ ಹೊಸಮನಿ ತಿಳಿಸಿದ್ದಾರೆ. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾಡಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಾರಮ್ಮ ಜಯಂತ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಅಧ್ಯಕ್ಷತೆಯನ್ನು ಶಾಲೆಯ ಮುಖ್ಯ ಶಿಕ್ಷಕ ವಿರೂಪಾಕ್ಷ ವಹಿಸಲಿದ್ದಾರೆ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮದ ಹಿರಿಯರಾದ MP ಬಸವರಾಜಪ್ಪ ಗೌಡ, ಹಿರಿಯ ಸಾಹಿತಿ ಇಮಾಮುದ್ದೀನ್ ಮಾಡಿಗೇರಿ, ಶಾಲೆ SDMC ಅಧ್ಯಕ್ಷ MD ಮೈನುದ್ದೀನ್ ಸಾಬಾ ಹಾಗೂ ನಿವೃತ್ತ ಶಿಕ್ಷಕ ಮುದುಕಪ್ಪ ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಬಯಲಾಟ ಕಲಾವಿದರಾದ ಮುದುಕಪ್ಪ ನಾಯಕ, ಶಿವಪುತ್ರ, ಚನ್ನವೀರ ದೇವರಾಜ, ರಾಮಚಂದ್ರ ಓಂಕಾರಿ, ರಾಜಸಾಬ್ ಮುದ್ದಪ್ಪ ನಾಯಕ, ಲಿಂಗಯ್ಯ ಓಂಕಾರಿ, ನಾಗಪ್ಪ ಕಕ್ಕಲದೊಡ್ಡಿ ಹಾಗೂ ಕಾಸಿಂ ಸಾ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಅದೇ ರೀತಿ ದಯಾನಂದ ಸಾಗರ ಮತ್ತು ಆನಂದಪ್ಪ ಮಾಡಗಿ ಅವರಿಗೆ ನಾಟಕ ಹಾಗೂ ಸಮಾಜ ಸೇವಾ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಶ್ರೀ ಇಮಾಮುದ್ದೀನ್ ಮಾಡಿಗೇರಿ ಹಿರಿಯ ಸಾಹಿತಿಗಳು ಮಾಡಿಗೇರಿ, ಶ್ರೀ MD ಮೈನುದ್ದೀನ್ ಸಾಬ್ ಅಧ್ಯಕ್ಷರು ಶಾಲಾ ಅಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿಗೇರಿ, ಶ್ರೀ ಮುದುಕಪ್ಪ ನಿವೃತ್ತ ಶಿಕ್ಷಕರು ಮಾಡಿಗೇರಿ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಮತ್ತು ಪ್ರಾಸ್ತಾವಿಕ ಭಾಷಣ ಶ್ರೀ ಬಶೀರ್ ಅಹಮದ್ ಹೊಸಮನಿ ಅಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು, ಶ್ರೀಮತಿ ಪರ್ವೀನ್ ಬೇಗಂ ಹೊಸಮನಿ ಉಪಾಧ್ಯಕ್ಷರು ಹೊಸಮನಿ ಪ್ರಕಾಶನ ರಾಯಚೂರು, ಶ್ರೀಮತಿ ಶಂಶಾದ್ ಬೇಗಂ ಶಿಕ್ಷಕಿ ಸಲಹೆಗಾರರು ಹೊಸಮನಿ ಪ್ರಕಾಶನ ರಾಯಚೂರು. ಬಯಲಾಟ ಪ್ರಶಸ್ತಿ ಪುರಸ್ಕೃತರು ಶ್ರೀ ಮುದುಕಪ್ಪ ನಾಯಕ, ಬಯಲಾಟ ಕಲಾವಿದರು ಮಾಡಿಗೇರಿ. ದಿವಂಗತ ಮಲಕಪ್ಪ ತಂದೆ ಭೀಮಣ್ಣ, ಬಯಲಾಟ ಕಲಾವಿದರು ಮತ್ತು ಬಯಲಾಟ ನಿರ್ದೇಶಕರು ಮಾಡಿಗೇರಿ. ಸ್ವೀಕರಿಸಿದವರು ಶ್ರೀ ಶಿವಪುತ್ರಪ್ಪ. ದಿವಂಗತ ಚನ್ನವೀರ ಹಂಪಣ್ಣಗೌಡ, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಚನ್ನವೀರ್ ದೇವರಾಜು. ಬಯಲಾಟ ಕಲಾವಿದರು ಶ್ರೀ ಹನುಮಣ್ಣ ಓಂಕಾರಿ, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಶ್ರೀ ರಾಮಚಂದ್ರ ಓಂಕಾರಿ. ಶ್ರೀ ಮೈಬೂಬ್ ಸಾಬ್ ಅಂದರೆ ಮಾಪಣ್ಣ, ತಂದೆ ಜಂಕ್ಷನ್, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಶ್ರೀ ರಾಜಾ ಸಾಬ್. ಶ್ರೀ ನಿರುಪಾದಪ್ಪ ನಾಯಕ್, ದಿವಂಗತ ನಿರುಪಾದಪ್ಪ ನಾಯಕ್, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಶ್ರೀ ಮುದಪ್ಪ ನಾಯಕ ಮಾಡಿಗೇರಿ. ದಿವಂಗತ ಬೀರಣ್ಣ ಓಂಕಾರಿ, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಶ್ರೀ ಲಿಂಗಯ್ಯ ಓಂಕಾರಿ. ಶ್ರೀ ಮಾದೇವಪ್ಪ ಕಕ್ಕಲ್ದಡ್ಡಿ, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಶ್ರೀ ನಾಗಪ್ಪ ಕಕ್ಕಲ್ದಡ್ಡಿ. ದಿವಂಗತ ಮಹಾದೇವಪ್ಪ ಛಲವಾದಿ, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಶ್ರೀ ಆಂಜನೇಯ ಛಲವಾದಿ. ದಿವಂಗತ ಉದಾಜಿ ತಂದೆ ರಾಜಣ್ಣ, ಬಯಲಾಟ ಕಲಾವಿದರು ಮಾಡಿಗೇರಿ. ಸ್ವೀಕರಿಸುವವರು ಶ್ರೀ ಕಾಶಿಂ ಸಾಬ್. ನಾಟಕ ಮತ್ತು ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತರು ಶ್ರೀ ದಯಾನಂದ ಕುಮಾರ್, ನಾಟಕ ನಟ ನಿರ್ದೇಶಕರು ಮಾಡಿಗೇರಿ. ಶ್ರೀ ಆನಂದಪ್ಪ ಮಾಡಿಗೇರಿ, ಹೋರಾಟ ಹಾಗೂ ಸಮಾಜ ಸೇವೆ ಮಾಡಿಗೇರಿ. ನಿರೂಪಣೆ ಶ್ರೀ ಚನ್ನವೀರಯ್ಯ ಶಿಕ್ಷಕರು ಮಾಡಿಗೇರಿ. ಈ ಕಾರ್ಯಕ್ರಮಕ್ಕೆ ನಾವು ಸರ್ವರಿಗೂ ಆನಂದ ಸ್ವಾಗತವನ್ನು ಕೊಡ್ತೇವೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ರುದ್ರಯ್ಯ ಗುಡಾರಿ,
ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರಿಗೆ ಪಾವತಿಯಾಗದೆ ಬಾಕಿ ಉಳಿದಿರುವ 37,000 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ಗುತ್ತಿಗೆದಾರರ ಸಂಘ ನಿರ್ಧರಿಸಿದೆ. ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಬಿ. ಮಲ್ಲಿಕಾರ್ಜುನ ಅವರು ಹಲವು ಬಾರಿ ಮನವಿ ಸಲ್ಲಿಸಿದರೂ ಸರ್ಕಾರ ಭರವಸೆ ನೀಡುವುದನ್ನು ಹೊರತುಪಡಿಸಿ ಬಾಕಿ ಹಣ ಬಿಡುಗಡೆ ಮಾಡುವಲ್ಲಿ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿಭಟನೆಗೆ ಪೂರ್ವಭಾವಿಯಾಗಿ ಚರ್ಚಿಸಲು ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ ಅವರು ಫೆಬ್ರವರಿ 21ರಂದು ನಗರಕ್ಕೆ ಆಗಮಿಸಲಿದ್ದಾರೆ. ಅದೇ ದಿನ ಸಂಜೆ 5 ಗಂಟೆಗೆ ನಗರದ SLV ಹೋಟೆಲ್ ಕೊಠಾರಿಯ ಭವನದಲ್ಲಿ ಜಿಲ್ಲೆಯ ಗುತ್ತಿಗೆದಾರರ ಸಭೆ ನಡೆಯಲಿದೆ ಎಂದು ತಿಳಿಸಿದರು. ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು. ಇಡೀ ರಾಜ್ಯದಲ್ಲಿ 37,000 ಕೋಟಿ ರೂಪಾಯಿಗಳನ್ನ ಕಳೆದ 4-5 ವರ್ಷಗಳಿಂದ ಪೆಂಡಿಂಗ್ ಇದೆ. ಆ ಒಂದು ಹಣಕ್ಕಾಗಿ ನಮಗೆ ಬರಬೇಕಾದ ಹಣಕ್ಕಾಗಿ ನಿರಂತರ ನಮ್ಮ ರಾಜ್ಯ ಘಟಕವು ಹೋರಾಟ ಮಾಡುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಶನಿವಾರ ಅಂದರೆ ದಿನಾಂಕ 21/2/2026ರಂದು ಸಂಜೆ 5 ಗಂಟೆಗೆ ರಾಯಚೂರಿಗೆ ಇಲ್ಲೇ SLV ಹೋಟೆಲ್ ಇರುವಂತಹ ಕೊಠಾರಿ ಭವನದಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಆರ್ ಮಂಜುನಾಥ್ ಅವರು ಇವತ್ತು ಪ್ರತಿ ಜಿಲ್ಲೆಗಳಿಗೆ ಭೇಟಿ ಕೊಡುತ್ತಾ ಬರ್ತಾ ಇದ್ದಾರೆ. ಆ ಒಂದು ದಿನದಲ್ಲಿ ನಮ್ಮ ರಾಯಚೂರು ಜಿಲ್ಲೆಗೆ ಕೂಡ ಭೇಟಿ ಕೊಟ್ಟು ನಮ್ಮನ್ನ ಎಲ್ಲರನ್ನು ಒಂದು ಸಂಘಟಿತರಾಗಿ ಮಾಡಿ ದಿನಾಂಕ 5 ಮಾರ್ಚ್ 2026ರಂದು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕೆಂಬ ಒಂದು ಉದ್ದೇಶಕ್ಕೆ ನಾವು ಇವತ್ತು ತಮ್ಮೆಲ್ಲರ ಮುಖಾಂತರ ಇಡೀ ನಮ್ಮ ಜಿಲ್ಲೆಯ ಗುತ್ತಿಗೆದಾರರಿಗೆ ಒಂದು ಸಂದೇಶವನ್ನು ಕೊಡಿಸ್ಬೇಕಂತೇಳಿ ಇವತ್ತಿನ ಪ್ರಮುಖ ಉದ್ದೇಶ. ಹಾಗಾಗಿ ಅಂದಿನ ದಿವಸ ಕೂಡ ತಾವು ಸಂಜೆ 5 ನಾವೇ ಬಂದು ನಮ್ಮ ರಾಜ್ಯಾಧ್ಯಕ್ಷರನ್ನು ಕರ್ಕೊಂಡು ಬರ್ತೀವಿ, ಇಲ್ಲವಾದಲ್ಲಿ ತಾವು ಬಂದರೂ SLV ಹೋಟೆಲ್ ಬರ್ಬೋದು. ಅದಕ್ಕೆ ತಾವೊಂದು ಅಭಿಪ್ರಾಯ ತಿಳಿಸಿದ್ರು ಕೂಡ ಮತ್ತೊಮ್ಮೆ ಅದನ್ನ ಪ್ರೆಸ್ಮೆಂಟ್ ಮಾಡೋಣ ಅಂತೇಳಿ ನಮ್ಮ ಉದ್ದೇಶ. ರಾಜ್ಯದ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಪದಾಧಿಕಾರಿಗಳು ಕೂಡ ಅದ್ರ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಪ್ರಶ್ನೆ ಕೂಡ ಹೇಳಿದರೆ ನಮ್ಮ CM ಅವರಿಗೆ ಲೆಟರ್ ಕೂಡ ಕೊಟ್ಟಿದ್ದಾರೆ ಕೆಲವೊಂದು ವಿಷಯವಾಗಿ. ಈಗ ನಮಗೆ ಈ ತಿಂಗಳು ಮಾಡ್ತೀವಿ, ನೆಕ್ಸ್ಟ್ ತಿಂಗಳು ಮಾಡ್ತೀವಿ ಅಂತೇಳಿ ದಿನಗಳಂತೆ ಮುಂದೂಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೊಸೂರು ಸಿದ್ದಾಪುರ ಗ್ರಾಮದಲ್ಲಿ ಯಲ್ಲಮ್ಮ ದೇವಿ ಉತ್ಸವದ ಮೆರವಣಿಗೆಯ ವೇಳೆ ನಡೆದ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಮೆರವಣಿಗೆಯ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳದಲ್ಲೇ ಕೆಲ ಯುವಕರು ಗಾಳಿಯಲ್ಲಿ ಗುಂಡು ಹಾರಿಸಿ ಪುಂಡಾಟಿಕೆ ನಡೆಸಿದ್ದಾರೆ. ಪ್ರಾಣಿಗಳ ಬೇಟೆಗೆ ಬಳಸುವ ಬಂದೂಕು ಸೇರಿದಂತೆ ಕೆಲವು ಮಾರಕಾಸ್ತ್ರಗಳನ್ನು ಪ್ರದರ್ಶಿಸಿರುವುದು ಪರಿಸ್ಥಿತಿಯನ್ನು ಗಂಭೀರಗೊಳಿಸಿದೆ. ಘಟನೆ ಬಗ್ಗೆ ಎಚ್ಚೆತ್ತ ಜಲಹಳ್ಳಿ ಪೊಲೀಸ್ ಸ್ಟೇಷನ್ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೌನೇಶ್ ನಾಯಕ ಹಾಗೂ ಪ್ರಕಾಶ್ ಎಂಬ ಇಬ್ಬರು ಯುವಕರನ್ನು ವಶಕ್ಕೆ ಪಡೆಯಲಾಗಿದೆ. ಸಾರ್ವಜನಿಕ ಸ್ಥಳದಲ್ಲಿ ಇಂತಹ ಕೃತ್ಯಗಳು ಜನರ ಸುರಕ್ಷತೆಗೆ ಧಕ್ಕೆಯಾಗುವಂತಾಗಿದ್ದು ಇಂತಹ ಘಟನೆಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಲಾಗುವುದು ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ.